ಹೆಬ್ಬಾಗಿಲಿನಿಂದ ಎಲ್ಲ ರೈತ ಬಂಧುಗಳೇ, ಮಹನೀಯರೇ, ಮಹಿಳೆಯರೇ, ಪತ್ರಕರ್ತರೇ ಮತ್ತು ಇತರೆ ಗಣ್ಯ ವ್ಯಕ್ತಿಗಳೇ, ಇದು ಯಾವ ಪಕ್ಷದ ಕಾರ್ಯಕ್ರಮವಲ್ಲ, ಮೊದಲಿನಿಂದ ಸಿದ್ಧಾಂತದಿಂದ ಬಂದಿದೆ. ಇದು ರುದ್ರಪ್ಪನವರ ಕಾರ್ಯಕ್ರಮ. ದಿವಂಗತ ಎಚ್ ಎಸ್ ರುದ್ರಪ್ಪ ಅವರನ್ನು ರೈತ ಯಜಮಾನ ಇದ್ದಾರೆ. ಅವರ ನಾಯಕ, ಅವರ ಪುಸ್ತಕದ ಬಿಡುಗಡೆ. ಹಾಗಾಗಿ ಈ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ನಾನು ಮಾಡಿದೆ. ನನ್ನ ಕಾರ್ಯಕ್ರಮ ಒಟ್ಟರೆ ಸದಾನಂದ ಶೆಟ್ಟರು ಅವರನ್ನು ರಘುರಾಮ ಶೆಟ್ಟರು ಅವರ ಪುಸ್ತಕದಲ್ಲಿ ಒಂದು ಬೇರೆ ಮಾತ್ರ ಒಂದು ಪುಸ್ತಕದಲ್ಲಿ ರುದ್ರಪ್ಪನವರ ಒಂದು ಲೇಖನವನ್ನು ಬರೆದಿದ್ದಾರೆ. ಸಾಮಾನ್ಯ ಮನುಷ್ಯನೊಬ್ಬ ಅಸಾಮಾನ್ಯ ಎತ್ತರಕ್ಕೆ ಎಂದ ವ್ಯಕ್ತಿ. ಹಾಗೆ ಇಟಲಿಯ ರಾಜೇಂದ್ರ ಕೊಂಡರಿಗೆ ಅವರು ತಮ್ಮ ಲೇಖನದಲ್ಲಿ ರುದ್ರಪ್ಪನವರನ್ನು ಯಜಮಾನನ್ನು ಒಪ್ಪಿಕೊಂಡಿರುವುದು ಹೇಳಿದ್ದಾರೆ. ರೇಣುಕಾಚಾರ್ಯರು ಮತ್ತು ನಮ್ಮ ಕಡೆಗಡೆ ತಿಮ್ಮಪ್ಪರು ತಮ್ಮ ಗಮನದಲ್ಲಿ ಬಹಳ ಚೆನ್ನಾಗಿ ಪ್ರಾಸ್ತಾವಿಕ ಪಾಠವನ್ನು ಮಾಡಲೇಬೇಕಾಗಿಲ್ಲ, ಪುಸ್ತಕ ಪ್ರಾಸ್ತಾವಿಕ ಪಾಠ ಮಾಡಿಬಿಟ್ಟಿದ್ದಾರೆ ನೋಡಿ. ಅಷ್ಟು ಸ್ಪಷ್ಟವಾಗಿ ಗಟ್ಟಿ ಜೀವನದಲ್ಲಿ ಹಾಡಿ ಮಾಡಿದ್ದಾರೆ. ಈ ರುದ್ರಪ್ಪ ಯಾರು? ಇವತ್ತಿಗೆ ಅವರಿಗೆ 125ನೇ ಹುಟ್ಟಿದ. ಅಂದರೆ 1908 ಒಂದು ಪುತ್ರ. ಅದು ಯೋಚನೆ ಮಾಡಿ, ಬ್ರಿಟಿಷ್ ಸರ್ಕಾರದಲ್ಲಿ 25 ವರ್ಷಗಳ ಹಿಂದೆ ಗ್ರಾಮಗಳ ಅಂತ ಗ್ರಾಮ ಯಾವ ಸಂಸ್ಥೆಗೆ ಹೋಗಿರಲಿಲ್ಲ. ಅಲ್ಲಿ ಚಿಮ್ಮೆ ಎಣ್ಣೆ ತಂದು, ಈಗ ಚಿಮ್ಮೆ ಎಣ್ಣೆ ಬುದ್ಧಿಯಲ್ಲಿ ಓದುವ ಆರ್ಥಿಕ ವರ್ಷದ ವ್ಯಕ್ತಿಗಳೇ ಇರಲಿಲ್ಲ. ವಿದ್ಯೆ ದೈವತೆಯಾದ ಕಾಲ. ಆ ಸಂದರ್ಭದಲ್ಲಿ ಅವರಿಗೆ ಓದುವ ಒಬ್ಬ ರೈತ ಅಂತ ವ್ಯಕ್ತಿಗೆ ಆ ಓದಿನ ಆಸಕ್ತಿ ಹೇಗೆ ಬಂತು? ಸಾಮಾನ್ಯ ಕಾಲ ಮಕ್ಕಳು ಹುಟ್ಟಿದ್ರೆ ಗಿಳಿಗಳು ಗಾಳಿ, ಮಕ್ಕಳು ಹುಟ್ಟಿದ್ರೆ ಮಳೆ ಬಂದರೆ ಕೆಟ್ಟ, ಮನೆ ಕಲ್ಪಟ್ಟಾಗಿರಲಿಲ್ಲ, ಮಕ್ಕಳು ಬೇಕು. ಇವತ್ತು ಅಂತ ರುದ್ರಪ್ಪ ಹೊಸಪದಿಂದ ನಡೆದು ಪುಣೆಯವರೆಗೂ ಹೋಗಿ LLB ಮಾಡಿ ಲಾಯರ, ಅಲ್ಲಿ ಹೆಚ್ಚು ಕಾಲ ಸಾಮಾನ್ಯ ಲಾಯರಾಗಲೇ ಇಲ್ಲ. ಗಾಂಧಿಯ ಕಡೆ ಅವರನ್ನು ಚಳುವಳಿಗೆ ಹಿಡಿದ ವ್ಯಕ್ತಿ. ಜೈಲಿಗೆ ಹೋಗಬೇಕಾಗುತ್ತಾರೆ. ಭೂಗತ ಬ್ರಿಟಿಷ್ ಸರ್ಕಾರ ಕಂಡಲ್ಲಿ ಗುಂಡಿಸುವ ಅವರಿಗೆ ಆಯಿತು. ಹೇಗೋ ಅವರು ಆ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗಿತ್ತು. ಜೀವನದಲ್ಲಿ ಕಾಣಿಸ್ತಾರೆ ಅವರು ಸಹ MLA ಆಗಿದ್ದರು. ನಾಳೆ ಕ್ಷೇತ್ರ ನಿರ್ಮಿಸಿದ ವ್ಯಕ್ತಿ ಅವರು. ಆಗ ಕೆಲವು ಆ ಸತ್ಯದ ನೆಲೆಗಳನ್ನು ಸೇರಿಕೊಂಡು ರುದ್ರಪ್ಪನವನ್ನು ಗಡಿಪಾರು ಮಾಡಿ ಹರಿಹರವನ್ನು ದಾಟಿಸಿದರು. ನಂತರ ಬ್ರಿಟಿಷ್ ಸರ್ಕಾರ ಗಾಂಧಿಯವರಿಗೆ ಒಪ್ಪಂದಕ್ಕೆ ಸ್ವಾತಂತ್ರ್ಯಕ್ಕೆ ಸಿಕ್ಕಿಲ್ಲ. ವಿಷಯ ಮುಂದಾಟಾಗಲ್ಲ. ರುದ್ರಪ್ಪ ಮತ್ತೆ ಕಾಣಿಸಿಕೊಂಡು ಮತ್ತೆ ತಮ್ಮ ಲಾಭ. ಅದೇ ಸಂದರ್ಭದಲ್ಲಿ ಗಾಂಧೀಜಿಯವರು ಒಂದು ಕರೆ ಬಂದಿದ್ದು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಅವಶ್ಯಕತೆ ಇದೆ, ಆ ಬಗ್ಗೆ ಒಂದು ಪ್ರಯತ್ನವನ್ನು ಇರುವುದನ್ನು ವಿದ್ಯಾವಂತ ಮಾಡಬೇಕಿದ್ದಾಗ ಇವತ್ತು ಏನು ಶಿವಮೊಗ್ಗದಲ್ಲಿದೆಯಲ್ಲ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ, ಅದು ಹೆಮ್ಮರವಾಗಿ ಬೆಳೆದಿದೆ. ಅದರದೇ ಆದ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದರದೇ ಆದ ಕಾಲೇಜ್ ಇದೆ, ಅದರದೇ ಆದ ಕಾಲೇಜ್ ಇದೆ. ಹೀಗೆ ಹಲವು ಸಂಸ್ಥೆಗಳಿವೆ. ಅಂತ ಒಂದು ಸಂಸ್ಥೆಯನ್ನು ಅವರು ಕೆಲವು ಆಪ್ತಮಿರ್ತಾರೆ. SV ಕೃಷ್ಣಮೂರ್ತಿಯವರು, ಮುಂದೆ ಅವರು ಡೆಪ್ಟಿ ಸ್ಪೀಕರ್ ಆಗಿರ್ತಾರೆ, ಜಯಂತಿ ನಾಜ, ಹೀಗೆ ಹಲವು ವ್ಯಕ್ತಿಗಳೊಂದಿಗೆ ಸೇರಿ ಸಮಸ್ಯೆಯಾಗಿದೆ. ಅದು ಅವರ ಕೊಡುಗೆ, ಅವರ ಒಬ್ಬರದೇ ಕೊಡುಗೆ ಅಲ್ಲ, ಜನರು ಕೂಡಿರುವಂಥ ಸಂಸ್ಥೆ. ಅನಂತರ ಅವರು 1940 ಸ್ವಾತಂತ್ರ್ಯ ಸರ್ಕಾರ ಚುನಾವಣಾ
ಬಟ್ ಎಷ್ಟು ಜನ ಕಾಂಗ್ರೆಸ್ ಹೋಗಿದ್ದರಿಂದ ಅಲ್ಲಿ ಒಂದು ಜನಪ್ರತಿನಿಧಿ ನಮ್ಮ ಸಂದರ್ಭ ಮಾಡಿದರು. ಪ್ರಜಾಪ್ರತಿನಿಧಿ ಸಭೆ ಅಂತ ಅದರಲ್ಲಿ ಆಯ್ಕೆ ಆಗಿದ್ದರು. ಹಾಗೆ ಅಂಬೇಡ್ಕರ್ ಅವರ ನೇತೃತ್ವದಿಂದ ಈ ಸಂವಿಧಾನದ ಗಣಪತಿಯ ಸದಸ್ಯರಿಗೆ ದೊಡ್ಡ ಅವಕಾಶ ಮುಂದೆ ಚುನಾವಣೆ ಪ್ರಕಟವಾಯಿತು. ಹೊನ್ನಾಳಿ ಕ್ಷೇತ್ರದ ಚುನಾವಣೆ MLA ಆಗುವ ಅವಕಾಶ 52 57. ಆ ಸಂದರ್ಭದಲ್ಲಿ ಅವರು ಸ್ಪೀಕರ್ ಆದರು, ಮಂತ್ರಿಗಳಾದರು, ಒಳ್ಳೆಯ ಕೆಲಸಗಳು. ನಂತರ ರಾಜಕೀಯ ಏಳುಗಳು ಸಹಜ. ಸಾಕ್ಷಿಯಾಗಿ ಜಾತಕ ಹೋಗಿದ್ರು, ಅದಕ್ಕಿಂತ ಮಾಜಿ ಮಂತ್ರಿಗಳಿದ್ರು, ಗಂಗಪ್ಪ ಸಹಜ. ಅವರು ಚುನಾವಣೆ ಜನರ ಅಭಿಪ್ರಾಯ. ಮುಂದೆ ಅವರು ನಮ್ಮ ಕಾಂಗ್ರೆಸ್ ವಿಭಾಗದ ಸದಸ್ಯರು. ಅನಂತರ ಅವರಿಗೆ ಲಘುಗಳಿಗೆ ಅದರ ಅಧ್ಯಕ್ಷರಾದರು. ನಾಗಮಂಗಲದಲ್ಲಿ ಆಟ ವಾಲಿಬಾಲ್ ಹತ್ತಿರದ ನಾಗಮಂಗಲದ ಆಗ ಮುಚ್ಚಿದ್ದೇ ರೈತ ಸಂಘ. 1980 ರೈತ ಸಂಘ ಕರ್ನಾಟಕ, ಇಡೀ ಕರ್ನಾಟಕ ರಾಜ್ಯದ ರೈತ ಸಂಘ ದಯವಿಟ್ಟು ಗಮನಿಸಿ. ಉತ್ತರಪ್ರದೇಶಕ್ಕೆ ಎಡಬಲದಲ್ಲಿ ಡಾಕ್ಟರ್ ಸ್ವಾಮಿ, ಈಗಿರುವಂಥ ಚಾಮಣ್ಣ ಮತ್ತೆ ಅಂತರಾಗಿರುವ ಬಹಳ ಹಿರಿಯರು ಸಂಘ ಬಹಳ ಬಲವಾಗಿತ್ತು. ಆದರೆ ರೈತರೇನಾಗಿತ್ತು ಎಲ್ಲ ನೀವು ಇದ್ದೀರಿ ಮಾಡಿ. ರೈತ ಏನಾಗಿತ್ತು? ಬ್ಯಾಂಕ್ ಅಧಿಕಾರಿಗಳೇ ಪುಟ್ಟ ಹಾಕಿ ಕೊಡಬಹುದು, ಭೂಮಿಂದಲೇ ಪ್ರತಿಕಾರ ಕೊಡಬಹುದು, ರೆವಿನ್ಯೂ ಆಫೀಸರ್ ನಿರಂತರವಾಗಿದ್ದ ಒಂದು ಸಮಸ್ಯೆಯಲ್ಲಿ ರೈತರು ಸಾಯಿಸಲಿಲ್ಲ. ಆಗಬೇಕಾಗಿತ್ತು ಹಲವಾರು ಸಂಸ್ಥೆ ಎಲ್ಲ ರೈತರು ಏನು ನಾವು ಗರ್ಭದಿಂದ ಹೆಗಲ ಮೇಲೆ ಹಾಕಿಕೊಂಡು ನಾವು ರೈತರು ನನ್ನ ಅಧಿಕಾರಿಗಳು ಶಾಸಕರು ಬೇಕಾದ್ರೆ ಕೇಳುವಂಥ ಸಂಸ್ಥೆ ನಮಗೆ ಸಿಕ್ಕಿದೆಯಲ್ಲ, ಅದರ ಫಲ ಮುಂದೆ ಬಿಟ್ಟಿದ್ದಾರೆ. ನಮ್ಮ 80ನೇ ವಯಸ್ಸಿನಲ್ಲಿ 70 ವಯಸ್ಸಿನ ಸಾಧಾರಣ ವಯಸ್ಸಲ್ಲ, 5 ವಯಸ್ಸು. ಆ ವಯಸ್ಸಿನಲ್ಲಿ ಅವರು ಹಾಗೆ 11 ವರ್ಷಗಳ ಕಾಲ, ಸತತ 11 ವರ್ಷಗಳ ಕಾಲ ಪ್ರಶ್ನಾತೀತ ಅಧ್ಯಕ್ಷರಾಗಿ ಯಾಕೆ ಮಾತಾಡ್ತಾ ಇದ್ದಾರೆ? ಇಂಥ ವ್ಯಕ್ತಿ ಅದೊಂದು ವಿಶೇಷವಾಗಿ ಕಾರಣ ಆಗಿತ್ತು. ರೈತ ಸಂಘ ನಿಮ್ಮೆಲ್ಲರ ಹೋರಾಟ. ಬೆಂಗಳೂರಿಗೆ ಹೋದಾಗ ಆ ರೈತನ ಬೆಂಗಳೂರಿನವರು ಪಾಲಿಸಿದೆ. ರೈತರು ಬರುತ್ತಿದ್ದಾರೆ, ಗಾಳಿ ಹುಡಿಯಿಂದ ಪಾಲಿಸಿದೆ. ಕುಡಿಯೋದು ನೀರು ಕೊಡು, ಆಹಾರ ಆದರೆ ಆ ಏನು ಮಾಡಿಲ್ಲ. 1990ರಲ್ಲಿ ಬೆಂಗಳೂರಿನ ವಿಧಾನಸಭೆ ಮಾರ್ಚ್ 1991 ಅಂದಿನ ಮಂಗಲ ಶಿವಮೊಗ್ಗ ಜಿಲ್ಲೆಯವರು ಅವರು ಕೆಲವು ಕನ್ನಡ ಸರ್ಕಾರ ಮಾಡ್ತೇವೆ, ಕೇಂದ್ರ ಸರ್ಕಾರಕ್ಕೆ ಕರೀತೇವೆ ಮತ್ತು ಅದೇ ಮಾತೆ ಅವರು ಸಹಾಯ ಮಾಡಿಕೊಂಡು ನಡೆಯುವ ದೀಪಕ್ಕೆ ಮಾಡ್ತಾರೆ. ಆದರೆ ಪುನರ್ಬಿಟ್ಟ 91ರಲ್ಲಿ ಉತ್ತರಾಗಿದ್ದ ಒಂದು ಸಾಯುವುದ ಅಡಗಟ್ಟಿದೆ. ಆದರೆ ಬೆಳಗಿನ ಜಾವ ವಾಕಿಂಗ್ ಹೋಗಬೇಕಾದ್ರೆ ಕುದುರೆ ಸಣ್ಣಾಗಿ ಅವ್ರಿಗೆ ಅಡ್ಡ ಬಂದು ನೆಲಕ್ಕೆ ಕಟ್ಟಿದಾಗ ನೆಲಕ್ಕೆ ಬಿದ್ದಾಗ ನಂತರ ನಂತರ ರೈತ ಕೆಲಸ ಮಾಡಿದ ಅಲ್ಲಿ ರೈತ ಸಂಘಟನೆಗಳಿಗೆ ರೈತ ಸಂಘ ಏನು ಕೊಡ್ಬೋದು? ದಯವಿಟ್ಟು ಈ ನದಿಗೆ ಒಂದು ನೆನಪಿಗಾಗಿ 10 ವರ್ಷಗಳ ಕಾಲ ನಮಗೊಂದು ಭವಿಷ್ಯವನ್ನು ಕೊಟ್ಟಂಥ ವ್ಯಕ್ತಿಗೆ ನಾವೇನು ಮಾಡಿದ್ದೀವಿ? ಒಂದು ಸ್ವರ್ಣ ಸಂಚಿಕೆಯ ಅವರ ನೆನಪಿಗಾಗಿ 4 ಸಾಲನ್ನು ಬರೆದಿದ್ದಾರೆ.
ಸುಮಾರು ಶಾಲೆಗಳ ಸರ್ಕಾರಿ ಸೇವೆಯಲ್ಲಿ ಮುಗಿಸಲಾದ ಮೇಲೆ ಕೆಲವು ಎಲ್ಲ ಮಾಡಿ ವರ್ಣ ಹಂಚಿಕೆ ಮಾಡ್ತಾರೆ. ಅವ್ರ ಇವ್ರ ಮೇಲೆ ಹಾಕಿತ್ತು, ಅವ್ರ ಮೇಲೆ ಹಾಕಿತ್ತು, ಅವ್ರು ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾರೆ. ನನಗೆ ನಾನು ನಿರ್ಧರಿಸಿದೆ ಮಾಡಿ ಕೋವಿಡ್ನಲ್ಲಿ ಬೇಕಾದ ಸಹಾಯ ಯಾರ್ಯಾರಿಂದ ನಾನು ಬೇಕಾದ ಸುಮಾರು 60 ಜನಗಳನ್ನು ರೈತರಲ್ಲಿ ಸಕ್ರಿಯವಾಗಿ ಉದ್ಘಾಟನೆ ಆಗ ಮಾಡಿ 3 ವರ್ಷಗಳ ಮತ್ತೆ ಆರಂಭಿಸಿ ಕಳೆದ 2 ವರ್ಷಗಳ ಫಲವಾಗಿ ಈಗ ರುದ್ರಪ್ರಸಾದ ಅವರಿಗೆ ರೈತರ ನನಗೀಗ 80 ವರ್ಷ. ನನ್ನ ಆಯಸ್ಸು ಸಂದೇಶ ಗೊತ್ತಿಲ್ಲ, ಇನ್ನೂ ಕಾಯುವುದು ಅರ್ಥ ಇಲ್ಲ. ನನ್ನ ಕೈ ಕಾಲು ಪ್ರತಿಯೊಂದು ಎಲ್ಲ ಗಟ್ಟಿರುವಾಗಲೇ ಈ ಒಂದು ಕೃತಿಯನ್ನು ಹೊರತರಬೇಕು. ಅವರ ನೆನಪಿಗಾಗಿ ಕೃತಿಯನ್ನು ಹೊರತರಬೇಕು. ಅವರನ್ನು ಮತ್ತೆ ಇನ್ನೊಬ್ಬ ನಾಯಕ ನಮಗೆ ಅಂತ ಅವರ ವ್ಯಕ್ತಿಯನ್ನು ರೈತರನ್ನು ನಾವು ಉಳಿಸಬೇಕು. ನಮ್ಮ ಇದರ ಬಗ್ಗೆ ಹೆಚ್ಚು ಅವರು ಮತ್ತು ಈ ಭಾಗದ ನನ್ನೆಲ್ಲ ರೈತರಿದ್ದಾರೆ ಮತ್ತು ನನ್ನ ಸಹಪಾಠಿ ನನಗೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ಜನ ಬಂದಿದ್ದಾರೆ. ನನ್ನ ತಾಯಿ ಗೌರವನಿಗೆ ಬೆಳಗುತ್ತಿದ್ದ ಮದುವೆ ನನ್ನ ತಂದೆಯ ಊರು ಚಿಕ್ಕಪ್ಪ. ಹಾಗಾಗಿ ನಾನು ಈ ಭಾಗದ ಹೆಮ್ಮೆ ಇದೆ. ನಾನು ಈ ಮೊದಲ ಒಳ್ಳೆ ಇದ್ದೇನೆ. ಈ ಒಂದು ಗ್ರಂಥದಲ್ಲಿ ನಾನು ಕೂಡ ಅವರ ಕುರಿತು ಒಂದಿಷ್ಟು ವಿಚಾರಗಳನ್ನು ಬರೆದಿದ್ದೇನೆ. ನಾನು ರೈತ ಸಮಿತಿಯಲ್ಲಿಲ್ಲ, ಅಂದರೆ ಆ ಸಂಘದಲ್ಲಿಲ್ಲ. ಆದರೂ ಕೂಡ ಅವರ ಬಗ್ಗೆ ಏನು ಬರುತ್ತೆ ಅಂದರೆ 1994ರಲ್ಲಿ ಇತಿಹಾಸದ ಪುಸ್ತಕದಲ್ಲಿ ಅವರಿಗೆ ಅರ್ಪಣೆಯನ್ನು ಮಾಡಿದ್ದೇನೆ. ರುದ್ರಪ್ಪ ಅವರಿಗೆ ಆಮೇಲೆ ಹೇಳಿದ್ದೆ ನಾನು, ಈ ಭಾಗದಲ್ಲಿ ಯಾರು ಅತ್ಯುತ್ತಮವಾಗಿ ಏನಾದರೂ ಸಮಾಜ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅವರಿಗೆ ಪುಸ್ತಕವನ್ನು ಅರ್ಪಿಸಬೇಕು ಅಂದಾಗ ಆ ಭಾಗದ ಜನ ರುದ್ರಪ್ಪ ಹೆಸರನ್ನು ಹೇಳಿದ್ರು. ಹಾಗಾಗಿ ಪುಸ್ತಕವನ್ನು ನಾನು ಅವರಿಗೆ ಅರ್ಪಣೆ ಮಾಡಿದ್ದೆ. ಅಂತ ಶ್ರೀಮಂತ ವ್ಯಕ್ತಿಯ ಪುಸ್ತಕ ಬೆಳೆಸಿದ ಸಮಾಜಕ್ಕೆ ನಾನು ಬಂದಿದ್ದು ನೀವೆಲ್ಲ ಬಂದದ್ದು ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ರೈತರ ರುಚಿ ಎಂತಾದ್ರು, ರೈತರ ಮನೆ ಎಂತಾದ್ರು, ಅವರ ಮನಸ್ಸು ಎಂತಾದ್ರು ಅಂತ ನಾನು ಗಮನವನ್ನು ಮಾಡಿದ್ದೇನೆ. ಆ ಗಮನವನ್ನು ನೀವು ಮುಂದೆ ಮಾತನಾಡಿ ಮಾಡ್ತೀನಿ. ಗಮನ ಶಿಕ್ಷೆಗೆ ರೈತ ಹೃದಯ ತೆರೆದ ಬಾಗಿಲು ನಮ್ಮದು, ತೆರೆದ ಹೃದಯ ನಮ್ಮದು, ಪ್ರೀತಿಯಿಂದ ಭಾಗವಹಿಸಿ ನಮ್ಮ ಮನೆಗೆ ನಿಮ್ಮದು, ಪ್ರೀತಿಯಿಂದ ಭಾಗವಹಿಸಿ ನಮ್ಮ ಮನೆಗೆ ನಿಮ್ಮದು. ಸ್ವಚ್ಛ ಮನಸ್ಸು ನಮ್ಮದು, ಹೆಚ್ಚು ನುಡಿ ನಮ್ಮದು, ಅತಿಥಿಯೇವೋ ಭಾವ ಎಂಬ ಔದಾರ್ಯ ಭಾವ ನಮ್ಮದು, ಔದಾರ್ಯ ಭಾವ ನಮ್ಮದು. ರೈತ ಜೀವ ನಮ್ಮದು, ಒಂದೇ ಭಾವ ಎಲ್ಲರದು, ಮನುಷ್ಯ ಕುಲಕ್ಕೆ ಅನ್ನ ಕೊಡುವ ದುಡಿಯುವ ವರ್ಗ ನಮ್ಮದು, ದುಡಿಯುವ ವರ್ಗ ನಮ್ಮದು. ತೆರೆದ ಬಾಗಿಲು ನಮ್ಮದು, ತೆರೆದ ಹೃದಯವು ನಮ್ಮದು, ಪ್ರೀತಿಯಿಂದ ಭಾಗವಹಿಸಿ ನಮ್ಮ ಮನೆಗೆ ನಿಮ್ಮದು. ರೈತ ಜೀವ ನಮ್ಮದು, ಒಂದೇ ಭಾವ ಎಲ್ಲರದು, ಮನುಷ್ಯ ಕುಲಕ್ಕೆ ಅನ್ನ ಕೊಡುವ ದುಡಿಯುವ ವರ್ಗ ನಮ್ಮದು. ಈ ಭೂಮಿ ನಮ್ಮ ತಾಯಿಯು, ಈ ಬಸವ ನಮ್ಮ ತಂದೆಯು, ದೇಶಕ್ಕೆ ಬೆನ್ನೆಲುಬು ಸವೆಸೋ, ದೇಶಕ್ಕೆ ಬೆನ್ನೆಲುಬು ಸವೆಸೋ ಶ್ರಮಿಕ ವರ್ಗ ನಮ್ಮದು, ಶ್ರಮಿಕ ವರ್ಗ ನಮ್ಮದು. ಒಕ್ಕಲು ನಮ್ಮ ಬಸವಾರು ಹೊಲಗೆ ಹೊನ್ನು ಎರೆದಿದ್ದು, ಒಕ್ಕಲು ನಮ್ಮ ಬಸವಾರು ಹೊಲಗೆ ಹೊನ್ನು ಎರೆದಿದ್ದು, ರೈತ ಕುಲಕ್ಕೆ ದ್ರೋಹವಾಗಿ, ರೈತ ಕುಲಕ್ಕೆ ದ್ರೋಹವಾಗಿ ತೋಳಿಗೆ ತೋಳು ಬೆಸೆಯುವು, ತೋಳಿಗೆ ತೋಳು ಬೆಸೆಯುವು. ತೆರೆದ ಬಾಗಿಲು ನಮ್ಮದು, ತೆರೆದ ಹೃದಯವು ನಮ್ಮದು, ಪ್ರೀತಿಯಿಂದ ಭಾಗವಹಿಸಿ ನಮ್ಮ ಮನೆಗೆ ನಿಮ್ಮದು, ನಮ್ಮ ಮನೆಗೆ ಅವಕಾಶಕ್ಕಾಗಿ ರೈತ ಬಗ್ಗೆ ಕಮಲವನ್ನು ಭಾಷಣ ಮಾಡಿದಾಗ ಕವಿಗಳು ರೈತ ಬಾಂಧವರಿಗೆ ಪ್ರೀತಿಪೂರ್ವಕ ಶರಣಾರ್ಥಿಗಳು. ವೇದಿಕೆ ಮೇಲಿರುವ ಮುಖ್ಯ ಅತಿಥಿಗಳು ಹಾಗೂ ನನ್ನೆಲ್ಲ ಸೋದರಿಯರಿಗೆ ಪ್ರೀತಿಪೂರ್ವಕ ಶರಣಾರ್ಥಿಗಳು.
ರೈತ ದೇಶದ ಬೆನ್ನೆಲುಬು. ರೈತ ಇದ್ದರೆ ನಮ್ಮ ಸಮಸ್ತ ಮಾನವನ ಕುಲದ ಜೀವನವೇ ಭಾವಿಸ್ತೀವಿ ಹೇಳ್ತೀವಿ. ಅದೇ ಈಗಿನ ನಾವು ಆಲೋಚನೆ ಮಾಡ್ತಾ ನೋಡಿದಾಗ ಯಾವುದೇ ರೈತರ ಕಷ್ಟಗಳು ಕುಂದು ಕಷ್ಟಗಳನ್ನು ನೀಡಬೇಕಾದಂಥದ್ದು ಸಂವಿಧಾನಾತ್ಮಕವಾಗಿ ಆಡಳಿತ ನಡೆಸುವಂಥದ್ದು ಹತ್ರ ಇರುತ್ತೆ. ಆದರೆ ರೈತ ಯಜಮಾನ ರುದ್ರಪ್ಪನವರಂತಹ ಮಹಾನ್ ಗಣ್ಯ ರುದ್ರಪ್ಪನವರ ಇಂತಹ ಮಹಾನ್ ಚೇತನ ನಾಯಕರಿಂದ ಹಿಡಿದು ಮಹಾನ್ ನಾಯಕರುಗಳೆಲ್ಲ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಆದರೆ ಈ ಹೋರಾಟಗಳು ಹೇಗೆ ಅಂದರೆ ಎಲ್ಲಿಯವರೆಗೆ ಹೋರಾಟ ಅಂದರೆ ನಮ್ಮ ಜೀವ ಇರುವವರೆಗೆ ಹೋರಾಟ ಅಂತಲೇ ಬಂದಿದೆ ವಿನಃ ರೈತರ ಸಂಕುಲ ಶಾಂತಿಯಿಂದ ನೆಮ್ಮದಿಯಿಂದ ಆರ್ಥಿಕವಾಗಿ ಮುಂದುವರಿಯಲಿಕ್ಕೆ ಇದುವರೆಗೂ ಸಾಧ್ಯವೇ ಆಗಿಲ್ಲ. ಹಾಗಾಗಿ ರುದ್ರಪ್ಪನವರಂತಹ ಅನೇಕ ರೈತರ ಬಗ್ಗೆ ಹೋರಾಡುವಂಥವರು, ಕಾಳಜಿಗಳಾದವರು ಮತ್ತಷ್ಟು ಮೊದಲು ಈ ಒಂದು ಸಮಾಜಕ್ಕೆ ಹೆಚ್ಚಿಗೆ ಬರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ನಾನು ಮೈಸೂರಿನ ಭಾಗದವರು. ಶ್ರೀ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಸಂಸ್ಥಾನ ಶಾಖಾಮಠ ದೇವನೂರು. ಶ್ರೀ ಗುರುಮಲ್ಲೇಶ್ವರರು ಹುಟ್ಟಿದಂಥ ಜನ್ಮಸ್ಥಳ ಸೊರಗ. ಈಗ 250 ವರ್ಷಗಳ ನಂತರದಲ್ಲಿ ಮತ್ತೆ ಸೊರಗಕ್ಕೆ ಮಠ ಬಂದಿದೆ. ಆ ಒಂದು ಮಠಕ್ಕೆ ಶ್ರೀ ಅಕ್ಕಮದೇವಿ ದಾಸೋಹ ಮಠ ಅಂತ ನಾಮಕರಣ ಮಾಡಿದ್ವಿ. ಅದು ಶ್ರೀ ಶ್ರೀ ಗುರುಮಲ್ಲೇಶ್ವರರ ಶಾಖಾಮಠ ಇದಾಗಿದೆ. ಈ ಸಂದರ್ಭದಲ್ಲಿ ನನಗೆ ವೇದಿಕೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುವಂತಹ ಗಣ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನಾನು ಒಂದೇ ಒಂದು ವಚನ ಮಾಡಿ ಕಾರ್ಯಕ್ರಮಕ್ಕೆ ನಾವು ಬಸವಣ್ಣ ನನ್ನ ಕಂಡು ಕಂಡು ಎನ್ನ ಮನಬಯಲಾಯಿತು. ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ತನು ಬಯಲಾಯಿತು. ಬಸವಣ್ಣ ಎನ್ನ ಕಂಡು ಕಂಡು ಎನ್ನ ಮನ ಬಯಲಾಯಿತು. ಬಸವಣ್ಣ ಎನ್ನ ಮುಟ್ಟಿ ಮುಟ್ಟಿ ಎನ್ನ ಬಯಲಾಯಿತು. ಓ ಶ್ರೀ ಗುರು ಬಸವ, ಓ ಶ್ರೀ ಗುರು ಬಸವ, ಓ ಶ್ರೀ ಗುರು ಬಸವ, ಓ ಶ್ರೀ ಗುರು ಬಸವ. ಬಸವಣ್ಣ ನೀನು ಮಹಾನುಭಾವ, ಕೇಳಿ ಕೇಳಿಯನ್ನ ಬಹುನಾಸ್ತಿಯಾಯಿತು. ನಮ್ಮ ಗುರೇಶ್ವರ ಲಿಂಗದಲ್ಲಿ ನೀನು ಅಜರಲಿಂಗೆ ಮಾಡಿ ಭವಪಾಶಗಳನ್ನು ಕಳೆದಿದ್ದೆ ನಾನೇ. ನಿನ್ನ ಸಂಗದಿಂದ ನಾವು ನಿಮ್ಮ ಸಂಗದಿಂದ